ಸ್ನೇಹಿತರೆಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಮಕೃಷ್ಣ ಅಂತೇಳಿ. ನಾನು ಇವತ್ತು ಈ ವಿಡಿಯೋ ಮಾಡ್ತಿರೋವಂಥ ಉದ್ದೇಶ ತುಂಬ ಇಂಪಾರ್ಟೆಂಟು. ಏನು ಅಂತಂದರೆ, ಸಾಕಷ್ಟು ಜನ ನೋಡಿ ಜೀವನದಲ್ಲಿ ಯಶಸ್ಸಾಗಬೇಕು, ಹಣ ಸಂಪಾದನೆ ಮಾಡಬೇಕು ಅಂಥೇಳಿ ತುಂಬ ಪ್ರಯತ್ನ ಪಡ್ತಾರೆ. ಎಜುಕೇಷನ್ ಮಾಡಿ ಜಾಬ್ಗೆ ಹೋಗ್ತಾರೆ, ಸಣ್ಣ ಸಣ್ಣ ಬಿಸ್ನೆಸ್ಗಳು ಮಾಡ್ತಾರೆ, ಏನೋ ಮಾಡ್ತಾರೆ. ಆದರೆ ತುಂಬ ವರ್ಷಗಳ ಕಾಲ ಕಷ್ಟಪಟ್ಟು ಕೆಲಸ ಮಾಡಿದ್ರು ಜೀವನದಲ್ಲಿ ತೃಪ್ತಿ ಇರಲ್ಲ, ಸ್ಯಾಟಿಸ್ಫ್ಯಾಕ್ಷನ್ಸ್ ಇರಲ್ಲ. ಯಾಕೆ ಇರಲ್ಲ ಅಂದರೆ, ಅವ್ರು ಮಾಡಿರೋ ಜಾಬು ಅಥವಾ ಅವ್ರು ಮಾಡಿರೋ ಬಿಸ್ನೆಸ್ಸಲ್ಲಿ ಅವರಿಗೆ ಬೇಕಿರುವಷ್ಟು ಹಣದ ಸಪೋರ್ಟ್ ಸಿಕ್ಕಿರಲ್ಲ. ಹಾಗಾಗಿ ಅವರು ಜೀವನದಲ್ಲಿ ಅನ್ಸ್ಯಾಟಿಸ್ಫ್ಯಾಕ್ಷನ್ ಇರ್ತಾರೆ, ಜೀವನದಲ್ಲಿ ಇನ್ನೂ ಏನೋ ಬೇಕು ಅಂತ ಕಷ್ಟಪಡ್ತಿರ್ತಾರೆ. ಅಂಥ ಒಂದು ವ್ಯಕ್ತಿಗಳಿಗೆ ಒಂದು ಸುವರ್ಣ ಅವಕಾಶ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅಂತ ಹೇಳಿದರೆ ತಪ್ಪಾಗಲಾರ್ದು. ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅಂತ ಹೇಳಿದ ತಕ್ಷಣ ತುಂಬ ಜನಕ್ಕೆ ಅರ್ಥನೇ ಆಗತ್ತಲ್ಲ. ಇಲ್ಲಿ ಬಂಡವಾಳ ಹಾಕಬೇಕಾ, ಇಲ್ಲಿ ಸೇಲ್ ಮಾಡಬೇಕಾ, ಇಲ್ಲಿ ಜನನ ಸೇರಿಸ್ಬೇಕಾ, ಇದೆಲ್ಲ ಸಾಧ್ಯನಾ ನನ್ನ ಕೈಯಲ್ಲಿ? ನಾನು ಓದಲಿಲ್ಲ, ನಾನು ಬರೀದಿಲ್ಲ, ನಾನು ಹಳ್ಳಿಲಿದ್ದೀನಿ, ನನಗೆ ತುಂಬ ಇಂಗ್ಲೀಷ್ ಬರಲ್ಲ. ಈ ಥರದ ಹಲವಾರು ಯೋಚನೆಗಳು ಜನಗಳ ತಲೆಯಲ್ಲಿ ಬರುತ್ತೆ. ಹಾಗಾಗಿ ನಾನು ಇವತ್ತೊಂದು ಮಾತು ಹೇಳೋದಕ್ಕೆ ತುಂಬ ಖುಷಿ ಇದೆ. ಇಡೀ ಜಗತ್ತಿನಲ್ಲಿ ವೇಗವಾಗಿ ಯಾವುದೇ ಬಂಡವಾಳ ಇಲ್ಲದೆ, ಯಾರಿಗೂ ಮೋಸ ಆಗದೆ ದುಡ್ಡನ್ನು ಮಾಡುವಂಥ ಏಕೈಕ ಇಂಡಸ್ಟ್ರಿ ಅಂದರೆ ಅದು ನೆಟ್ವರ್ಕ್ ಮಾರ್ಕೆಟಿಂಗ್, ಎಕ್ಸ್ಪೆಷಲಿ ವೆಸ್ಟೇಜ್ ಇಂಡಿಯಾದಲ್ಲಿ. ಇಂಥ ಒಂದು ಇಂಡಸ್ಟ್ರಿನಲ್ಲಿ ನಮಗೆ ಎಜುಕೇಷನ್ ಅವಶ್ಯಕತೆ ಇಲ್ಲ, ನಮಗೆ ಬಂಡವಾಳದ ಅವಶ್ಯಕತೆ ಇಲ್ಲ, ನಮಗೆ ಯಾವುದೋ ಒಂದು ಕಮರ್ಷಿಯಲ್ ಜಾಗದಲ್ಲಿ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ನಾವು ಎಲ್ಲಿರ್ತೀವೋ, ನಾವು ಯಾವ ಕಂಡೀಷನ್ಸಲ್ಲಿ ಇರ್ತೀವೋ ಅದೇ ಕಂಡೀಷನ್ಸಲ್ಲಿ ನಮ್ಮ ನಮ್ಮ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ ನಮ್ಮ ಜೀವನದಲ್ಲಿ ನಮಗೇನೆಲ್ಲ ಕನಸುಗಳಿದೆ, ನಾವೇನೆಲ್ಲ ಪಡ್ಕೋಬೇಕು ಅಂಥೇಳಿ ಫೈಟ್ ಮಾಡ್ತಿದ್ದೀವಿ ಹೊರಗಡೆ, ಅದೆಲ್ಲವನ್ನು ಕೇವಲ 3-5 ವರ್ಷದಲ್ಲಿ ಪಡ್ಕೊಳ್ಳೋವಂಥ ಒಂದು ಇಂಡಸ್ಟ್ರಿ ಅಂತ ಹೇಳೋಕ್ಕೆ ತುಂಬ ಖುಷಿ ಆಗುತ್ತೆ. ಈ ಮಾತನ್ನು ಹೇಳಬೇಕಾದ್ರೆ ನಾನು ಅದನ್ನು ಅನುಭವಿಸಿರೋದಕ್ಕೆ ಹೇಳ್ತಿದ್ದೀನಿ. ಆ್ಯಕ್ಚುಲಿ ನಾನೊಬ್ಬ ಸಾಮಾನ್ಯ ಸಣ್ಣ ಹಳ್ಳಿಯಿಂದ ಬಂದಂಥ ರೈತರ ಮಗ. ಎಜುಕೇಷನ್ ಇದೆ, ಡಿಪ್ಲೊಮಾ ಇನ್ ಮೆಡಿಕಲ್. ಆದರೆ ಬೆಂಗಳೂರಲ್ಲಿ ಜಾಬ್ ಮಾಡಬೇಕಾದ್ರೆ ಅಲ್ಲಿ ಬರೋ ಸ್ಯಾಲ್ರಿ, ಬೆಂಗಳೂರು ಜೀವನ ನಡೆಸೋದು ತುಂಬ ಚಾಲೆಂಜ್ ಇತ್ತು. ಅಂಥ ಒಂದು ಸಂದರ್ಭದಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದೀನಿ. ಪೇಪರ್ ಹಾಕಿದ್ದೀನಿ, ಹಾಲು ಹಾಕಿದ್ದೀನಿ, ಜೊತೆಗೆ ಕಾರ್ಪೆಂಟ್ರಿ ಕೆಲಸ ಮಾಡಿದ್ದೀನಿ, ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡಿದ್ದೀನಿ, ಬೇಕ್ರಿ ಮಾಡಿದ್ದೀನಿ, ಆಟೋ ಓಡಿಸಿದ್ದೀನಿ. ಇಷ್ಟೆಲ್ಲ ಸರ್ಕಸ್ ಮಾಡಿದರೂ ಜೀವನದಲ್ಲಿ ತೃಪ್ತಿ ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ಸ್ ಇರಲಿಲ್ಲ. ಯಾಕೆ ಅಂತಂದರೆ, ಹುಟ್ಟಿದ್ದು ಬಡತನ, ಬೆಳೀತಿದ್ದಿದ್ದು ಬಡತನ. ಅಂಥ ಒಂದು ಟೈಮಲ್ಲಿ ಜೀವನದಲ್ಲಿ ಬೆಳಿಬೇಕು, ಬಟ್ ಯಾರಿಗೂ ಮೋಸ ಮಾಡಬಾರ್ದು, ಜೀವನದಲ್ಲಿ ಉದ್ಧಾರ ಆಗಬೇಕು ಅಂದರೆ ಬಿಸ್ನೆಸ್ಸೇ ಮಾಡಬೇಕು ಅನ್ನೋದು ಗೊತ್ತಾಯಿತು. ಬಿಸ್ನೆಸ್ ಮಾಡೋಕ್ಕೆ ನನ್ನ ಹತ್ರ ಬಂಡವಾಳ ಇರಲಿಲ್ಲ. ಅಂಥ ಒಂದು ಟೈಮಲ್ಲಿ ಬೆಸ್ಟ್ ಪರ್ಸನ್ ಮಿಸ್ಟರ್ ಜೆ ಮಂಜುನಾಥ್ ಅನ್ನೋರು ಒಂದು ಅಪರ್ಚುನಿಟಿ ಬಗ್ಗೆ ನನಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಈ ಥರ ಒಂದು ಬಿಸ್ನೆಸ್ ಇದೆ, ವಿತೌಟ್ ಇನ್ವೆಸ್ಟ್ಮೆಂಟ್, ವಿತೌಟ್ ಆಫೀಸ್, ವಿತೌಟ್ ಎನಿ ನಾಲೆಡ್ಜ್ ನೀವು ನಿಮ್ಮ ಜೀವನದ ಎಲ್ಲ ಗುರಿಗಳನ್ನು ವೇಗವಾಗಿ ಅಚೀವ್ ಮಾಡ್ಬೋದು ಅಂತ ಹೇಳ್ತಾರೆ. ಆಗ ಆ ಅವಕಾಶನ ಬಳಸ್ಕೊಂಡು ತುಂಬ ಖುಷಿ ಇದೆ. ಇವತ್ತು 6 ವರ್ಷ ಇಂಡಸ್ಟ್ರಿಗೆ ಬಂದು 6 ವರ್ಷದಲ್ಲಿ ನಾನು ಜಾಬು ಮಾಡೋಕ್ಕೆ ಬೆಂಗಳೂರಿಗೆ ಬಂದು 26 ವರ್ಷ ಆಗಿದೆ. 26 ವರ್ಷದಲ್ಲಿ ನನ್ನ ಹೈಯೆಸ್ಟ್ ಸಂಪಾದನೆ ತುಂಬ ಕಷ್ಟಪಟ್ಟು ಮಾಡ್ತಿದ್ದಿದ್ದು ದಿನಕ್ಕೆ 1,500-2,000 ರೂಪಾಯಿ ಆಟೋ ಓಡಿಸುವಾಗ ಬೇಕ್ರಿನಲ್ಲಿ. ಆದರೆ ಇವತ್ತು ಈ ಬಿಸ್ನೆಸ್ನಲ್ಲಿ ₹1 ಇನ್ವೆಸ್ಟ್ಮೆಂಟ್ ಹಾಕಿದೆ. ಕೇವಲ ಸಿಸ್ಟಮ್ ಏನು ಹೇಳುತ್ತೋ ಅದನ್ನು ಕೆಲಸ ಮಾಡ್ತಾ ಇವತ್ತು 7 ವರ್ಷದಲ್ಲಿ ತಿಂಗಳಿಗೆ ಹೈಯೆಸ್ಟ್ ಸಂಪಾದನೆ ಮಾಡಿರೋದು, ಒಂದು ತಿಂಗಳ ಸಂಪಾದನೆ 4,30,000 ಆದರೆ ಇವತ್ತು ಆನ್ ಆ್ಯಂಡ್ ಅವರೇಜ್ ಇನ್ಕಮ್ ತಿಂಗಳಿಗೆ 2-2.5 ಲಕ್ಷ ತನಕ ಸಂಪಾದನೆ ಮಾಡ್ತಿದ್ದೀನಿ. ತುಂಬ ಖುಷಿ ಇದೆ ಜೀವನದಲ್ಲಿ. ಯಾಕೆ ಅಂತಂದರೆ, ಮನುಷ್ಯ ಇವತ್ತು ತುಂಬ ಹೊರಗಡೆ ಕಷ್ಟಪಡ್ತಾನೆ, ದುಡ್ಡು ಮಾಡಬೇಕಂತೇಳಿ. ಆದರೆ ಎಷ್ಟೋ ವರ್ಷಗಳ ಕಾಲ ಕೆಲಸ ಮಾಡಿದ್ರು ಅವನು ಸಾಯವಾಗ ಕೇಳಿ ಅವನ ಹತ್ರ ದುಡ್ಡೇ ಇರಲ್ಲ, ಸಾಲದಲ್ಲಿರ್ತಾನೆ. ಆದರೆ ಇವತ್ತು ತುಂಬ ಖುಷಿ ಇದೆ. ಕೇವಲ 7 ವರ್ಷದಲ್ಲಿ ಸಾಕಷ್ಟು ಸಂಪಾದನೆ ಮಾಡಿದ್ದೀನಿ, ಕೋಟಿಗಟ್ಟಲೆ ಸಂಪಾದನೆ ಮಾಡಿದ್ದೀನಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಯಾಕೆಂದರೆ ಇವತ್ತು ಸ್ವಂತ ಕಾರ್ ತೊಗೊಂಡಿದ್ದೀನಿ, ಸ್ವಂತ ಸೈಟ್ ತೊಗೊಂಡಿದ್ದೀನಿ, ಸಾಕಷ್ಟು ಜೀವನದಲ್ಲಿ ಬದಲಾವಣೆ ಆಗಿದೆ. ಮಕ್ಳಿಗೆ ಬೆಸ್ಟ್ ಎಜುಕೇಷನ್ ಕೊಡಿಸ್ತಿದ್ದೀನಿ, 9 ದೇಶ ಕಂಪನಿಯಿಂದ ಫಾರಿನ್ ಟ್ರಿಪ್ಗೆ ಹೋಗಿದ್ದೀನಿ. ಯೋಚನೆ ಮಾಡಿ, ಇವತ್ತು ಎಂಟೈರ್ ಇಂಡಿಯಾದಲ್ಲಿ ಒಂದು ಹೆಸರು ಸಿಕ್ಕಿದೆ. ಸಾವಿರಾರು ಜನಗಳ ಜೀವನನ ಬದಲಾವಣೆಯನ್ನು ಮಾಡುವಂಥ ಅಪರ್ಚುನಿಟಿನ ಜನಗಳಿಗೆ ಕೊಡೋದ್ರ ಮುಖಾಂತರ ಅವರ ಜೀವನದಲ್ಲಿ ಬದಲಾವಣೆ ತರಲಿಕ್ಕೆ ನಾನು ಕಾರಣ ಆಗ್ತಿದ್ದೀನಿ. ಡಿಯರ್ ಫ್ರೆಂಡ್ಸ್, ಇಷ್ಟೆಲ್ಲ ಆಗಿದ್ದು ಒಬ್ಬ ಸಾಮಾನ್ಯ ಹಳ್ಳಿಯ ರೈತನ ಮಗನಿಂದ. ಯೋಚನೆ ಮಾಡಿ. ಎರಡನೇದು, ಎಲ್ಲದಕ್ಕಿಂತ ಖುಷಿ ವಿಚಾರ ಅಂದರೆ, ಇವತ್ತು ಹೊರಗಡೆ
30 ವರ್ಷ ಒಬ್ಬ ವ್ಯಕ್ತಿ ಕೆಲಸ ಮಾಡಿ 31ನೇ ವರ್ಷ ಕೆಲಸ ನಿಲ್ಲಿಸ್ಬಿಟ್ರೆ ಅವನಿಗೆ ಸಂಪಾದನೆ ನಿಂತೋಗುತ್ತೆ. ಆದರೆ ಇವತ್ತು ಇಂಡಸ್ಟ್ರಿ ಯಾವ ಥರ ಪವರ್ ಇದೆ ಅಂದರೆ, ಇವತ್ತು ಕೇವಲ 6 ವರ್ಷ ಕೆಲಸ ಮಾಡಿದ್ದೀನಿ, 7ನೇ ವರ್ಷದಲ್ಲಿ ನಾನು ಕೆಲಸ ಮಾಡಲ್ಲ ಅಂದರೂ ನನ್ನ ಇನ್ಕಮ್ ಬರ್ತಾನೆ ಇರುತ್ತೆ, ನಾನು ಸಾಯೋ ತನಕ ಬರುತ್ತೆ. ಅದು ಪ್ಯಾಸಿವ್ ಇನ್ಕಮ್ ಅಂತೇಳಿ ಆಲ್ರೆಡಿ ಅದನ್ನು ನಾನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಜಗತ್ತಿನಲ್ಲಿ ಇಂಥ ಅದ್ಭುತ ಆಪರ್ಚುನಿಟಿ ಎಲ್ಲೂ ಇಲ್ಲ. ಅಂಥ ಒಂದು ಅವಕಾಶ ಈ ಗ್ರೂಪಲ್ಲಿರೋ ತುಂಬ ಜನಕ್ಕೆ ಸಿಕ್ಕಿದೆ. ಇಂಥ ಒಂದು ಅವಕಾಶ ಈ ಗ್ರೂಪಲ್ಲಿರೋ ತುಂಬ ಜನಕ್ಕೆ ಸಿಕ್ಕಿದೆ. ತುಂಬ ಜನ ವೆಸ್ಟೇಜನ್ನ ಜಾಯ್ನ್ ಆಗಿದ್ದೀರಿ. ವೆಸ್ಟೇಜನ್ನ ಪ್ರಾಡಕ್ಟನ್ನು ಕೆಲವರು ತೊಗೊಂಡಿರ್ಬೋದು. ಆದರೆ ಯಾಕೋ ನನಗನ್ನಿಸ್ತಿತ್ತು ನಿಮಗೆ ಸರಿಯಾದ ಮಾರ್ಗದರ್ಶನ ಇಲ್ವೇನೋ, ನಿಮಗೆ ಸರಿಯಾದ ಇನ್ಫಾರ್ಮೇಷನ್ಸ್ ಇಲ್ವೇನೋ, ಹಾಗಾಗಿ ಕೇವಲ ನೀವು ಪ್ರಾಡಕ್ಟ್ ಯೂಸ್ ಮಾಡಿ ಸೈಲೆಂಟ್ ಆಗ್ತಿದ್ದೀರೇನೋ. ಆದರೆ ನಿಮಗೆ ಭೇಟಿ ಮಾಡಿದ್ರೆ, ನಿಮ್ಮನ್ನು ಒಂದು ಕಡೆ ಸೇರಿಸಿದ್ರೆ, ನಿಮಗೆ ಮಾರ್ಗದರ್ಶನ ಮಾಡಿದ್ರೆ, ನಿಮ್ಗೆ ನಾಲೆಡ್ಜ್ ಕೊಟ್ಟರೆ, ನೀವು ನಿಮ್ಮ ಜೀವನದ ಕನಸುಗಳೇನಿದೆ, ನಿಮ್ಮ ಜೀವನದ ಜವಾಬ್ದಾರಿಗಳೇನಿದೆ, ನಿಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳೋದು, ನಿಮ್ಮ ಹೆಂಡತಿ ಮಕ್ಕಳನ್ನ ಬೆಸ್ಟ್ ಕೊಡೋದು, ನಿಮ್ಮ ಹೆಂಡತಿ ಮಕ್ಕಳಿಗೆ ಏನೋ ಒಂದು ಬೆಸ್ಟ್ ಕೊಡೋದು, ಮಕ್ಳಿಗೆ ಒಳ್ಳೆ ಎಜುಕೇಷನ್, ಮಕ್ಳಿಗೋಸ್ಕರ ಒಳ್ಳೆ ಬಟ್ಟೆ, ಒಳ್ಳೆ ಊಟ, ಒಳ್ಳೆ ಮನೆ, ಒಳ್ಳೆ ಕಾರು, ಒಳ್ಳೆ ಬೈಕು, ಮಕ್ಕಳನ್ನ ವಿದೇಶಗಳಲ್ಲಿ ಸುತ್ತಾಡಿಸುವಂಥದ್ದು, ಇದೆಲ್ಲವನ್ನು ಕೊಡಲಿಕ್ಕೆ ಈ ಆಪರ್ಚುನಿಟಿ ಸಾಧ್ಯ ಆಗುತ್ತೆ. ಆದರೆ ಈ ಬಿಸ್ನೆಸ್ಸಲ್ಲಿ ಹೇಗೆ ಮಾಡೋದು ಅನ್ನೋದು ನಿಮಗೆ ಗೊತ್ತಿಲ್ಲದೆ ನೀವು ಸೈಲೆಂಟಾಗಿ ಇದ್ದೀರೇನೋ ಅಂತ ನನಗೆ ಅನಿಸೋಕ್ಕೆ ಶುರುವಾಯಿತು. ಹಾಗಾಗಿ ಇವತ್ತು ಈ ವಿಡಿಯೋ ಮುಖಾಂತರ ನಿಮಗೊಂದು ಮೆಸೇಜ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಯೋಚನೆ ಮಾಡಿ, ಒಬ್ಬ ಸಾಮಾನ್ಯ ಚನ್ನಪಟ್ಟಣದ ಒಂದು ಹಳ್ಳಿಯಿಂದ ಬಂದ ರೈತನ ಮಗ ಇವತ್ತು ಕೋಟಿಗಟ್ಟಲೆ ಈ ಇಂಡಸ್ಟ್ರಿನಲ್ಲಿ 6 ವರ್ಷದಲ್ಲಿ ಸಂಪಾದನೆ ಮಾಡಿದ್ದೀನಿ ಅಂದರೆ, ಇಲ್ಲಿರೋರು ಆಲ್ಮೋಸ್ಟ್ ಆಲ್ ನಮ್ಮ ಚನ್ನಪಟ್ಟಣ, ರಾಮನಗರ ಸರೌಂಡಿಂಗಲ್ಲೇ ಇದ್ದೀರಿ. ನೀವು ಮನಸ್ಸು ಮಾಡಿದರೆ ನಾನು 6 ವರ್ಷದಲ್ಲಿ ಮಾಡಿರೋದನ್ನು ನೀವು 5 ವರ್ಷದಲ್ಲಿ ಮಾಡ್ಬೋದು. ಆದರೆ ಹೇಗೆ ಮಾಡಬೇಕು ಅನ್ನೋದು ನನಗೆ ಗೊತ್ತಿತ್ತು, ನನಗೆ ತಿಳಿಸ್ಕೊಟ್ಟಿದ್ರು, ನಾನು ಮಾಡಿದ್ದೀನಿ. ಇವತ್ತು ನಿಮಗೆ ಗೊತ್ತಿದೆ, ಆದರೂ ಎಲ್ಲೋ ಮೈ ಮರೀತಿದ್ದೀರಿ ಅಂತ ಅನ್ನಿಸ್ತಿದೆ. ದಯವಿಟ್ಟು ಒಂದು ಮಾತನ್ನು ಈ ಸಂದರ್ಭದಲ್ಲಿ ನೆನೆಸ್ತೀನಿ ಸ್ನೇಹಿತರೆ, ಈ ಗ್ರೂಪಲ್ಲಿರುವಂಥವರಿಗೆ. ನೋಡಿ ಇವತ್ತು ತುಂಬ ಸಾರಿ ನಾವು ಯೋಚನೆ ಮಾಡ್ತೀವಿ ಕೂತ್ಕೊಂಡು. ನಾವು ಸ್ಕೂಲು ಕಾಲೇಜಿಗೆ ಹೋಗುವಂಥ ಟೈಮಲ್ಲಿ ನಮ್ಮ ಅಪ್ಪ ಅಮ್ಮ ಹೇಳ್ತಿದ್ರು, ಕಷ್ಟಪಟ್ಟು ಓದು, ಚೆನ್ನಾಗಿ ಓದು, ನೀನು ತುಂಬ ಚೆನ್ನಾಗಿ ಓದಿದ್ರೆ ಯಾರ್ದೋ ಕಾಲು ಹಿಡಿದು ನಿನಗೆ ಕೆಲಸ ಕೊಡಿಸ್ತೀನಿ, ನೀನು ಗೌರ್ಮೆಂಟ್ ಕೆಲಸ ಕೊಡಿಸ್ತೀನಿ, ನೀನು ತುಂಬ ಚೆನ್ನಾಗಿರ್ಬೋದು ಅಂತ ಹೇಳ್ತಿದ್ರು. ಅದೇ ರೀತಿ ಮಾಸ್ಟರ್ ಹೇಳ್ತಿದ್ರು, ಲೆಕ್ಚರ್ಗಳು ಹೇಳ್ತಿದ್ರು, ಚೆನ್ನಾಗಿ ಓದಪ್ಪ, ಚೆನ್ನಾಗಿ ಓದಿದ್ರೆ ನೀನು ಒಂದೊಳ್ಳೆ ಕಡೆ ಕೆಲಸ ಮಾಡಿ ಒಳ್ಳೆ ಸ್ಯಾಲ್ರಿ ತೊಗೊಂಡ್ರೆ ನೀನು ಇಡೀ ಬದುಕು ತುಂಬ ಚೆನ್ನಾಗಿರುತ್ತೆ ಅಂತೇಳಿ. ಆದರೆ ನಮ್ಗೆ ಯಾಕೋ ಅವತ್ತು ತುಂಬ ಕಷ್ಟಪಟ್ಟು ಓದೋದು ಕಷ್ಟ ಅನ್ನಿಸ್ತಿತ್ತು, ಅಥವಾ ಅದು ಅಷ್ಟೊಂದು ಸುಲಭ ಅಲ್ಲ ಅನ್ನಿಸ್ತಿತ್ತು. ಅದ್ರ ಜೊತೆಗೆ ಅವತ್ತು ನಮ್ಮ ಮನಸ್ಥಿತಿ ಹೆಂಗಿತ್ತು ಅಂದರೆ, ಸಿನಿಮಾ ನೋಡಬೇಕು, ಫ್ರೆಂಡ್ಸ್ ಜೊತೆ ಓಡಾಡಬೇಕು, ಮುಂದೆ ಲೈಫಲ್ಲಿ ಈ ಥರ ಚಾಲೆಂಜಸ್ಗಳು ಬರುತ್ತೆ ಅಂತ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಟೈಮನ್ನು ಹೇಗೋ ಪಾಸ್ ಮಾಡಿಬಿಟ್ಟು ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸು, ಥರ್ಡ್ ಕ್ಲಾಸ್ ಮಾಡಿ ಇವತ್ತು ಯಾವುದೋ ಒಂದು ಕಂಪನಿನಲ್ಲೋ ಇಲ್ಲ ಸಣ್ಣ ಸಣ್ಣ ಕೆಲಸಗಳಲ್ಲೋ ತಿಂಗಳಿಗೆ 20,000, 30,000, 40,000 ದುಡಿತಿದ್ದೀವಿ. ಬಟ್ ಜೀವನ ತುಂಬ ಚಾಲೆಂಜ್ ಅನ್ನಿಸ್ತಿದೆ, ತುಂಬ ಯಾಕೋ ಕಷ್ಟ ಅನ್ನಿಸ್ತಿದೆ ಅಂತ ಟೈಮಲ್ಲಿ ಯೋಚನೆ ಮಾಡ್ತೀವಿ. ಇಲ್ಲ, ಅವತ್ತು ನಮ್ಮ ಅಪ್ಪ ಅಮ್ಮ ಹೇಳಿದರು ಅಥವಾ ಮಾಸ್ಟರ್ ಹೇಳ್ತಿದ್ರು, ಕೇಳಿ ಚೆನ್ನಾಗಿ ಓದಿದರೆ ನನಗೂ ಇವತ್ತೊಂದು ಗೌರ್ಮೆಂಟ್ ಕೆಲಸ ಸಿಗ್ತಿತ್ತು, ಅಥವಾ ನಾನು ಇವತ್ತು ಯಾವುದಾದ್ರೂ ಒಂದು ಒಳ್ಳೆ ಕಂಪನಿನಲ್ಲಿ ಒಂದು 50,000 ಲಕ್ಷ ಸಂಪಾದನೆ ಮಾಡ್ಬೋದಿತ್ತು ಅಂತ ಆಪರ್ಚುನಿಟಿನ ಕಳ್ಕೊಂಬಿಟ್ಟೆ ಅಂತೇಳಿ ಬೇಜಾರಾಗ್ತಿದ್ದೀವಿ. ಯೋಚನೆ ಮಾಡಿ ಸ್ನೇಹಿತರೆ, ಈ ಆಪರ್ಚುನಿಟಿನೂ ಹಾಗೆ. ಇವತ್ತು ತುಂಬ ಸಾರಿ ನಿಮಗೆ ಹೇಳ್ತಿದ್ದೀವಿ, ಹೊತ್ತಿ ಹೇಳ್ತಿದ್ದೀವಿ, ಮುಂದೊಂದು ದಿನ, ಇನ್ನೊಂದು 5 ವರ್ಷ 10 ವರ್ಷದ ನಂತರ ಈ ಆಪರ್ಚುನಿಟಿ ಹೇಗಾಗುತ್ತೆ ಅಂದರೆ, ಪ್ರತಿ ಮನೆಯಲ್ಲೂ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅನ್ನೋದು ಬರುತ್ತೆ. ಪ್ರತಿಯೊಬ್ಬರು ಇದನ್ನು ಸೀರಿಯಸ್ ಆಗಿ ತೊಗೊಳ್ತಾರೆ. ಯಾಕೆ ಅಂದರೆ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬರು ವ್ಯಕ್ತಿನೂ ತಿಂಗಳಿಗೆ 2 ಲಕ್ಷ, 3 ಲಕ್ಷ, 5 ಲಕ್ಷ ಸಂಪಾದನೆ ಮಾಡ್ತಿರ್ತಾರೆ. ಎಲ್ಲರ ಮನೆ ಮುಂದೆ ಕಾರ್ಗಳಿರ್ತವೆ, ಎಲ್ಲರೂ ಬೇಜಾರಂದರೆ ಫಾರಿನ್ಗೆ ಹೋಗ್ತಿರ್ತಾರೆ. ಅಂಥ ಒಂದು ದಿನ ಬರುತ್ತೆ, ಅವರ ಮಕ್ಕಳುಗಳು ತುಂಬ ಚೆನ್ನಾಗಿ ಒಳ್ಳೆ ಸ್ಕೂಲು ಕಾಲೇಜಲ್ಲಿ ಎಜುಕೇಷನ್ ಮಾಡ್ತಿರ್ತಾರೆ, ಒಳ್ಳೊಳ್ಳೆ ಮನೆಗಳು ಕಟ್ತಿರ್ತಾರೆ ಇಂಡಸ್ಟ್ರಿನಲ್ಲಿರುವಂಥವ್ರು. ಅವ್ರನ್ನ ನೋಡಿದಾಗ ನಮಗೂ ಕೂಡ ಬೇಜಾರಾಗುತ್ತೆ. ಹೇಗೆ ತುಂಬ ಚೆನ್ನಾಗಿ ಓದಿ ಕೆಲಸಕ್ಕೆ ಸೇರಿರೋನ್ನ ನೋಡಿದ್ರೆ ನಮಗೆ ಬೇಜಾರಾಗುತ್ತೋ ಅಥವಾ ನಮ್ಮ ಬಗ್ಗೆ ನಮಗೆ ಅಸಹ್ಯ ಅನಿಸುತ್ತೋ, ಹಾಗೆ ಇಂಡಸ್ಟ್ರಿನಲ್ಲಿ ಇನ್ನೊಂದು 5-10 ವರ್ಷದ ನಂತರ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡೋರನ್ನ, ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡೋರನ್ನ ನೋಡಿ ನಮಗೆ ಅವತ್ತು ಬೇಜಾರಾಗುತ್ತೆ. ಅದು ಮಾಡ್ಕೋಬೇಡಿ ಅನ್ನತ್ತಾ ಹೇಳ್ತಾ, ನಿಮಗೆ ನನ್ನನ್ನು ಭೇಟಿ ಮಾಡಬೇಕು ಅನ್ಸಿದ್ರೆ ನನ್ನ ನಂಬರ್ ಈ ಗ್ರೂಪಲ್ಲಿರುತ್ತೆ, ತೊಗೊಳ್ಳಿ. ಅಥವಾ ನಿಮ್ಮ ಜಾಯಿನ್ ಮಾಡಿಸಿರೋರಿಗೆ ಕೇಳಿ, ರಾಮಕೃಷ್ಣ ಸರ್ನ ಭೇಟಿ ಮಾಡಿಸಿ ಅಂತೇಳಿ ಕೂತ್ಕೊಂಡು ಡಿಸ್ಕಸ್ ಮಾಡೋಣ. ಡೆಫಿನೆಟ್ಲಿ ನಿಮ್ಮ ಗ್ರೋತಿಗೋಸ್ಕರ, ನಿಮ್ಮ ಅಚೀವ್ಮೆಂಟಿಗೋಸ್ಕರ ನಿಮಗೇನು ಸಪೋರ್ಟ್ ಬೇಕು 100% ನಾನಿದ್ದೀನಿ, ನಿಮ್ಮ ಡೆವಲಪ್ಮೆಂಟ್ಗೋಸ್ಕರ ನಾನಿದ್ದೀನಿ. ಯಾಕೆಂದರೆ ಇವತ್ತು ನನ್ನ ಜೊತೆ ಸೀರಿಯಸ್ ಆಗಿ ಬಂದವರು ಎಷ್ಟೋ ಜನ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಿದ್ದಾರೆ. ನನ್ನ ಜೊತೆಯಲ್ಲಿ ಇವತ್ತು ಫಿಸಿಯೋಥೆರಪಿ ಡಾಕ್ಟರ್ಸ್ಗಳಿದ್ದಾರೆ, ಇಂಜಿನಿಯರ್ಗಳಿದ್ದಾರೆ, ಲಾಯರ್ಗಳಿದ್ದಾರೆ, ತುಂಬ ಖುಷಿ ಅಂತ ಆಟೋ ಡ್ರೈವರ್ಗಳಿದ್ದಾರೆ, ಲಾರಿ ಡ್ರೈವರ್ಗಳಿದ್ದಾರೆ. ಎಲ್ಲರೂ ಇವತ್ತು 1 ಲಕ್ಷ 2 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ, ಸ್ವಂತ ಕಾರ್ಗಳು ತೊಗೊಂಡಿದ್ದಾರೆ. ಯೋಚನೆ ಮಾಡಿ, ನಮಗೆಲ್ಲರಿಗೂ ಆಗಿದೆ ಅಂದರೆ ಈ ಗ್ರೂಪಲ್ಲಿ ಎಷ್ಟೋ ಜನ ಇನ್ನೂ
ಏನನ್ನೂ ಶುರು ಮಾಡಿದೆ ಸೈಲೆಂಟಾಗಿ ಆಗಿರೋ ನಿಮಗಾಗಲ್ವಾ? ನನಗೊಂದು ಪ್ರಶ್ನೆ, ಯಾಕೆ ನಿಮಗೆ ಜೀವನದಲ್ಲಿ ಹಣ ಸಂಪಾದನೆ ಮಾಡಬೇಕು, ಬದುಕಲ್ಲಿ ತುಂಬ ಖುಷಿಯಾಗಿರಬೇಕು, ಲೈಫಲ್ಲಿ ಯಶಸ್ಸನ್ನು ನೋಡಬೇಕು ಅನ್ನೋ ಕನಸಿರಲ್ವಾ? ಇರುತ್ತೆ, ಬಟ್ ಎಲ್ಲೋ ಒಂದು ಕಡೆ ನನ್ನ ಕೈಯಲ್ಲಿ ಆಗಲ್ವೇನೋ ಅಂತಿದ್ದೀರಿ. ಡೆಫಿನೆಟ್ಲಿ ನಿಮ್ಮ ಕೈಯಲ್ಲಿ ಆಗದೆ ಇರೋದು ಏನೂ ಇಲ್ಲ ಸ್ನೇಹಿತರೆ. ನಿಮ್ಮ ಕೈಯಲ್ಲಿ ಆಗುತ್ತೆ, 100% ಆಗುತ್ತೆ. ಅದಕ್ಕೆ ಬೇಕಿರೋದು ನಿಮಗೆ ಸಪೋರ್ಟ್, ನಾಲೆಡ್ಜ್, ಅದನ್ನು ಕೊಡಲಿಕ್ಕೆ ನಾನು ರೆಡಿ ಇದ್ದೀನಿ ಅಂತ ಹೇಳ್ತಾ, ಖಂಡಿತವಾಗ್ಲೂ ಈ ವಿಡಿಯೋನ ನೋಡಿ ಈ ಗ್ರೂಪಿನ ಎಲ್ಲ ಜನ ನಿಮ್ಮ ಅಪ್ಲೈನ್ ಥ್ರೋನ ನಾನು ಭೇಟಿ ಮಾಡ್ತೀರಿ ಅಂತ ಅಂದ್ಕೊಳ್ತಾ, ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು ಡಿಯರ್ ಲೀಡರ್ಸ್. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಥ್ರೋ ವೆಸ್ಟೇಜ್ ಮುಖಾಂತರ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಲವ್ ಯು.